ಒಂದು ನಿಮಿಷ ಇರುತ್ತೆ. ಏನಿದು? ಚೆನ್ನಾಗಿದೆಯಾ? ಮರಗಳನ್ನು ಬೆಳೆಸಿ, ಪರಿಸರ ಉಳಿಸಿ, ಸೇವ್ ಟ್ರೀಸ್. ವಾಟರ್ ನೀರು ಉಳಿಸಿ, ಸೇವ್ ವಾಟರ್. ಮೆಂಡ್ರು ಇದೆಯಾ? ನಮ್ಮ ಮೆಂಡ್ರು ಇಲ್ಲೇ ಇದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫೈನಲಿ ಈ ವಿಡಿಯೋ ಕಂಟಿನ್ಯೂ ಆಗೋಕ್ಕೂ ಮುಂಚೆ ಸ್ಕಿನ್ ಕನ್ಸರ್ನ್ ಬಗ್ಗೆ ಮಾತಾಡ್ಬಿಡ್ತೀನಿ. ನಿಮ್ಗೂ ಕೂಡ ನಿಮ್ಮ ಸ್ಕಿನ್ ಡ್ರೈ, ಡಿಹೈಡ್ರೇಟೆಡ್ ಹಾಗೆ ಡಲ್ ಅಂತ ಅನ್ನಿಸ್ತಾ ಇದೆಯಾ? ಮಳೆಗಾಲ ಬೇರೆ ಶುರುವಾಗಿದೆ. ಸೊ ನಿಮ್ಮ ಸ್ಕಿನ್ ಅನ್ನ ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ನನ್ನ ಹತ್ರ ಆಲ್ ಇನ್ ಒನ್ ಸೊಲ್ಯೂಷನ್ ಇದೆ. ಅದೇ ದ ಡರ್ಮಾಕೋರಾ ಸ್ನೇಲ್ ಪೆಪ್ಟೈಡ್ 96 ಹೈಡ್ರೇಟಿಂಗ್ ಸಿರಮ್. ಇದರಲ್ಲಿ ಸ್ನೇಲ್ ಮ್ಯೂಸಿನ್ ಇರೋದ್ರಿಂದ ನಿಮ್ಮ ಸ್ಕಿನ್ ನ ಡೀಪ್ ಆಗಿ ಹೈಡ್ರೇಟ್ ಮಾಡುತ್ತೆ, ಡ್ರೈನೆಸ್ ನ ದೂರ ಇಡುತ್ತೆ, ಸಾಫ್ಟ್ ಅಂಡ್ ಸಪಲ್ ಮಾಡುತ್ತೆ, ಹಾಗೆ ಲಾಂಗ್ ಲಾಸ್ಟಿಂಗ್ ಹೈಡ್ರೇಷನ್ ಕೂಡ ಕೊಡುತ್ತೆ. ಇದರಲ್ಲಿ 96% ಸ್ನೇಲ್ ಸೆಕ್ರೇಷನ್ ಫಿಲ್ಟ್ರೇಟ್ ಇರುತ್ತೆ, ಹಾಗೆ 2% ನೈಸಿನಮೈಡ್ ಇರುತ್ತೆ, 2% ಪೆಪ್ಟೈಡ್ ಕಾಂಪ್ಲೆಕ್ಸ್ ಇರುತ್ತೆ. ಇದು ನಿಮ್ಮ ಸ್ಕಿನ್ ಅನ್ನ ಈವನ್ ಟೋನ್ ಮಾಡುತ್ತೆ, ಗ್ಲೋ ಕೊಡುತ್ತೆ, ಹಾಗೆ ಡೀಪ್ ಆಗಿ ಹೈಡ್ರೇಟ್ ಮಾಡುತ್ತೆ. ಡ್ರೈನೆಸ್ ಇಂದ ನಿಮ್ಮ ಸ್ಕಿನ್ ಗೆ ಇಚ್ಚಿನೆಸ್ ಅಥವಾ ಇರಿಟೇಷನ್ ಕಾಸ್ ಆಗಿರುತ್ತೆ ಗೊತ್ತಾ, ಅದನ್ನ ಈ ಸ್ನೇಲ್ ಪೆಪ್ಟೈಡ್ ಮ್ಯೂಸಿನ್ ತಣ್ಣಗ್ ಮಾಡುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ಬಿಡ್ತೀನಿ. ಸ್ನೇಲ್ ಪೆಪ್ಟೈಡ್ ಅಂದ ತಕ್ಷಣ ಸ್ನೇಲ್ಸ್ ಗೆ ಹಾರ್ಮ್ ಮಾಡಿದ್ದಾರೆ ಅಂತ ನಿಮಗೆ ಅನ್ನಿಸ್ಬೋದು. ಇಲ್ಲ, ಈ ಸಿರಮ್ ಮಾಡೋದಕ್ಕೆ ಸ್ನೇಲ್ಸ್ ಅನ್ನ ಹಾರ್ಮ್ ಮಾಡಿಲ್ಲ. ಸೊ ಇದ್ರ ಟೆಕ್ಸ್ಚರ್ ಹೇಗಿದೆ ಅಂತ ನೋಡ್ಕೊಂಡ್ ಬಂದ್ಬಿಡೋಣ. ಅದಕ್ಕೂ ಮುಂಚೆ ನಾನಿವತ್ತು ನಿಮಗೆ ಇನ್ನೊಂದು ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಅದೇ ಸ್ನೇಲ್ ಪೆಪ್ಟೈಡ್ 96 ಅಂಡರ್ ಐ ರಿಪೇರ್ ಕ್ರೀಮ್. ಸೊ ನಾನು ಈ ಪ್ರಾಡಕ್ಟ್ ನ ಯೂಸ್ ಮಾಡೋದಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆ ಅಂತಂದ್ರೆ ಆಫ್ ಲೇಟ್ ನನಗೆ ನಿದ್ದೆ ಕಡಿಮೆ ಆಗಿ ಡಾರ್ಕ್ ಸರ್ಕಲ್ಸ್ ಬರೋದಕ್ಕೆ ಶುರುವಾಗಿದೆ. ನೋಡಿ, ನಾನು 2 ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ತೋರಿಸ್ತೀನಿ. ಸ್ನೇಲ್ ಪೆಪ್ಟೈಡ್ 96 ಹೈಡ್ರೇಟಿಂಗ್ ಸಿರಮ್ ಸ್ಕಿನ್ ಅನ್ನ ಡೀಪ್ ಆಗಿ ಹೈಡ್ರೇಟ್ ಮಾಡುತ್ತೆ, ಡಾರ್ಕ್ ಸ್ಪಾಟ್ಸ್ ಮತ್ತೆ ಪಿಗ್ಮೆಂಟೇಷನ್ ನ ಕಡಿಮೆ ಮಾಡುತ್ತೆ, ಹಾಗೆ ನಿಮ್ಮ ಸ್ಕಿನ್ ಅನ್ನ ಹೆಲ್ದಿ ಹಾಗೆ ಸಪಲ್ ಆಗಿ ಮಾಡುತ್ತೆ. ಇದು ಲೈಟ್ ವೇಟ್ ಮತ್ತೆ ನಾನ್ ಗ್ರೀಸಿ ಕೂಡ ಆಗಿರುತ್ತೆ. ಸ್ನೇಲ್ ಪೆಪ್ಟೈಡ್ 96 ಅಂಡರ್ ಐ ರಿಪೇರ್ ಕ್ರೀಮ್ ಅಲ್ಲಿ 96% ಸ್ನೇಲ್ ಮ್ಯೂಸಿನ್ ಇರುತ್ತೆ, 1% ಪೆಪ್ಟೈಡ್ ಇರುತ್ತೆ, 2% ಕೆಫಿನ್ ಇರುತ್ತೆ, ಹಾಗೆ ರೆಟಿನಾಲ್ ಕೂಡ ಇರುತ್ತೆ. ಸ್ನೇಲ್ ಮ್ಯೂಸಿನ್ ನಿಮ್ಮ ಸ್ಕಿನ್ ಅನ್ನ ಹೈಡ್ರೇಟ್ ಮಾಡುತ್ತೆ, ಹಾಗೆ ನಿಮ್ಮ ಕಣ್ಣು ಸುತ್ತ ಇರುವಂತಹ ಡೆಲಿಕೇಟ್ ಸ್ಕಿನ್ ಅನ್ನ ರಿಪೇರ್ ಮಾಡುತ್ತೆ. ಪೆಪ್ಟೈಡ್ ನಿಮ್ಮ ಸ್ಕಿನ್ ನ ಕೊಲಾಜಿನ್ ಪ್ರೊಡಕ್ಷನ್ ಸ್ಟಿಮ್ಯುಲೇಟ್ ಮಾಡುತ್ತೆ, ಹಾಗೆ ಫೈನ್ ಲೈನ್ಸ್ ಮತ್ತೆ ರಿಂಕಲ್ಸ್ ನ ರೆಡ್ಯೂಸ್ ಮಾಡುತ್ತೆ. ಅದ್ರ ಜೊತೆಗೆ ಕೆಫಿನ್ ಪಫಿನೆಸ್ ಹಾಗೆ ಡಾರ್ಕ್ ಸರ್ಕಲ್ಸ್ ನ ಕಡಿಮೆ ಮಾಡ್ತಾ ಬರುತ್ತೆ. ಇದರಲ್ಲಿ 30 ml ಬಾಟಲ್ ಕೂಡ ಬರುತ್ತೆ. ಇದು ಬಂದು 80 ml. ಸೊ ನೀವು ಫಸ್ಟ್ 30 ml ಬಾಟಲ್ ನ ಟ್ರೈ ಮಾಡಬಹುದು. ಇಟ್ ಇಸ್ ಜಸ್ಟ್ 399 rupees. ದ ಡರ್ಮಾಕೋರಾ ಎಲ್ಲಾ ಪ್ರಾಡಕ್ಟ್ಸ್ ಫ್ರೇಗ್ರೆನ್ಸ್ ಫ್ರೀ ಆಗಿರುತ್ತೆ. ಹಾಗೆ ಇವರ ಪ್ರಾಡಕ್ಟ್ಸ್ ಅಮೆಜಾನ್, ಫ್ಲಿಪ್ಕಾರ್ಟ್, ನೈಕಾ, ಪರ್ಪಲ್ ಹಾಗೆ ಇವರ ಓನ್ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ. ಇವರ ವೆಬ್ಸೈಟ್ ಅಲ್ಲಿ ನನ್ನ ಕುಪಾನ್ ಕೋಡ್ AMRUTHA2024 ಯೂಸ್ ಮಾಡಿದ್ರೆ ನಿಮಗೆ ಇನ್ಸ್ಟೆಂಟ್ ಆಗಿ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ, ಹಾಗೆ ಪ್ರಾಡಕ್ಟ್ಸ್ ನ ಟ್ಯಾಗ್ ಕೂಡ ಮಾಡಿರ್ತೀನಿ. ದ ಡರ್ಮಾಕೋ ಅವರು ಯಂಗ್ ಸೈಂಟಿಸ್ಟ್ ಮುಖಾಂತರ ಪ್ರತಿ ವರ್ಷ 20,000ಕ್ಕಿಂತ ಹೆಚ್ಚು ಮಕ್ಕಳನ್ನ ಎಂಪವರ್ ಮಾಡ್ತಾ ಇದ್ದಾರೆ. ನೀವು ಮಾಡುವಂತ ಪ್ರತಿಯೊಂದು ಪರ್ಚೇಸ್ ಆರ್ಡರ್ ಕೂಡ ಒಂದು ಮಗುವಿಗೆ ಭೂಮಿ ಅನ್ನೋ ಫೌಂಡೇಶನ್ ಮುಖಾಂತರ ಲಿಂಕ್ ಆಗಿ ಆ ಮಗುನ ಎಜುಕೇಟ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಸೊ ಹ್ಯಾಪಿ ಶಾಪಿಂಗ್. ಹೆಲ್ದಿ ಪ್ಲಾನೆಟ್ ಡೇ ಕೇಳಿದ್ಯಾ ನೀನು ಯಾವತ್ತಾದ್ರೂ? ನಮ್ಮ ಸ್ಕೂಲಲ್ಲೆಲ್ಲ ಇದೆಲ್ಲ ಯಾವುದು ಮಾಡ್ತಿರ್ಲಿಲ್ಲ. ಟೀಚರ್ಸ್ ಡೇ, ಚಿಲ್ಡ್ರನ್ಸ್ ಡೇ, ಇಷ್ಟು ಬಿಟ್ರೆ ನಾವು ಟೀಚರ್ಸ್ ಡೇ ದಿನ ಹೋಗಿ ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್. ಟೀಚರ್ಸ್ಗೆ ನಾವು ಟೀಚರ್ಸ್ ಅಲ್ಲ ಮಗನೆ, ಟೀಚರ್ಸ್ ಎಂದಿದ್ದು ರೋಸು, ಚಾಕ್ಲೇಟ್ಸ್, ಅವ್ರಿಗೇನಾದ್ರು ಟು ಮೇಕ್ ದೆಮ್ ಫೀಲ್ ಸ್ಪೆಷಲ್ ಹೌದು ಮಾಡ್ತೀವಿ. ನಾನು ಪೆನ್ ಗಿಫ್ಟ್ ಕೊಟ್ಟಿದ್ದೆ ಒಂದ್ಸಲ. ಓಕೆ. ಸೊ ನಮ್ಗೆ ಬರೀ ಈ ಡೇಗಳು ಗೊತ್ತು. ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಇದೆಲ್ಲ ಹೆಲ್ದಿ ಪ್ಲಾನೆಟ್ ಡೇ. ಧೃತಿಗೆ July 3rd ಹೆಲ್ದಿ ಪ್ಲಾನೆಟ್ ಡೇ ಇದೆ ಅಂತ ನಮಗೆ ಸರ್ಕ್ಯುಲರ್ ಬಂದಿತ್ತು. ಸೊ ಆ ಥೀಮಲ್ಲಿ ಮಾಡೋದು. ಸೊ ಆ ಥೀಮಲ್ಲಿ ಧೃತಿನ ಅವತ್ತು ರೆಡಿ ಮಾಡಿ ಕಳಿಸ್ಬೇಕು. ಸೊ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಅಂದ್ಬಿಟ್ಟು ಧೃತಿಗೊಂದು ಟೀ ಶರ್ಟ್, ವೈಟ್ ಪ್ಲೇನ್ ಟೀ ಶರ್ಟ್, ಅದ್ರ ಮೇಲೆ ವಾಟರ್ ಡ್ರಾಪ್ಲೆಟ್ ತರ ಮಾಡಿಬಿಟ್ಟು ಸೇವ್ ವಾಟರ್ ಅಂತ ಬರೆದ್ಬಿಟ್ಟು ಹಿಂದೆಗಡೆ ಸೇವ್ ಟ್ರೀಸ್ ಅಂತ ಬರೆಯೋಣ ಅಂತ ನಾವು ಅನ್ಕೊಂಡಿದೀವಿ. ಇವತ್ತು ನಮ್ಮ ಡ್ರಾಯಿಂಗ್ ಆರ್ಟಿಸ್ಟ್, ಸ್ಕೆಚ್ ಆರ್ಟಿಸ್ಟ್ ಇವರು, ನಾವು ಬರೀ ವೀಕ್ಷಕರು. ಹಂಗಂತ ನಾವೇನು ಕೆಲಸ ಮಾಡಿಲ್ಲ ಅಂತಲ್ಲ. ಧೃತಿಗೆ ಅಯನ್ ಮಾಡಿ ಅವಳ ಟೀ ಶರ್ಟ್ನ ಅಯನ್ ಮಾಡಿ ತೊಗೊಂಬಂದಿರೋದು ನಾನೇ.
ಆಮೇಲೆ ಇವಳಿಗೆ ಸುತ್ತಲೂ ಏನೇನು ಬೇಕು, ಪೇಂಟು, ಬ್ರಷು, ವಾಟರು, ಪ್ಲೇಟು. ಮೇನ್ ಶೆಫ್ ನಾನು ಆತರ. ನಾನು ಅಲ್ಲಾಡ್ಸೋದು, ರಾಹುಲ ಅಲ್ಲಾಡ್ಸಪ್ಪ ಅಂತಿದೆಯಲ್ಲ ನಾನದು. ಸೊ ಈಗ ಶುರು ಮಾಡ್ಬಿಡೋಣ ಅಲ್ವಾ? ಏನು ಮಾಡ್ತೀಯ ಮಗನೆ? ಫಸ್ಟ್ ಒಂದು ಡ್ರಾಪ್ಲೆಟ್ ಮಾಡ್ತೀನಿ. ಅಂದರೆ ಫಸ್ಟ್ ಪೆನ್ಸಿನಲ್ಲಿ ಸ್ಕೆಚ್ ಮಾಡ್ಕೊಳ್ಳೇಬೇಕು ನೋಡು. ಸ್ಕೆಚ್ ಮಾಡಿಕೊಂಡು ಇರೇಸರ್ ಇದೆ ಅಲ್ವಾ? ಅಯ್ಯೋ ಮಗ್ನು ಇದೆಲ್ಲ ಯೂಸ್ ಮಾಡಿದ್ವಿ, ಯಾವ ಕಾಲ ಆಯ್ತು ಪುಟ್ಟ. ಇನ್ಮೇಲೆ ನಾವೇ ಮಾಡ್ಬೇಕು ಫಸ್ಟ್. ನಾವು ಪ್ರಿಪೇರ್ ಆಗಿ ಆಮೇಲೆ ಅವಳನ್ನ ಪ್ರಿಪೇರ್ ಮಾಡಬೇಕು. ಮೆಂಡ್ರ್ ಇದೆಯಾ? ನಮ್ಮ ಎಂಟ್ರಿ ಇಲ್ಲೇ ಇದ್ದಾರೆ. ಕಣ್ಣಿಟ್ಟು ನೋಡೋಣ. ಚೆನ್ನಾಗಿದೆ. ರಘು ಐಡಿಯಾ ಇದು. ಕ್ಯೂಟ್. ಇಲ್ಲಿ ವೈಟ್ ಕಲರ್ ಲಿಂಕ್ ಮಾಡಿದ್ರೆ ಸ್ಮೈಲಿ ಚೆನ್ನಾಗಿರುತ್ತೆ. ಓಕೆನಾ? ಬಾಯ್ ಥರ ಮಾಡೋಣ. ಅವಳಿಗೆ ಇಷ್ಟ ಆಗುತ್ತೆ ಇದು. ಗ್ಯಾರಂಟಿ. ಸೊ ಇವತ್ತೆಲ್ಲ ಹೋಗಿ ಇವ್ರು ಮೇಡಮ್ ಅಂತೂ ಇವಾಗ ನನಗಿಂತ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇವರು ಎರಡೆರಡು ಪ್ರಾಜೆಕ್ಟ್ ಮಾಡ್ತಿರೋದ್ರಿಂದ. ಸೊ ನಾವು ಖಾಲಿ ಫಸ್ಟ್ ಆ್ಯಂಡ್ ಥರ್ಡ್ ವೀಕು. ಇಲ್ಲ, ಆಗ್ಲೂ ಏನೋ ಒಂದು ಮಾಡ್ಕೊಂಡು ಧೃತಿ ನೋಡ್ಕೊಂಡು ಎಲ್ಲ ಖಾಲಿ ಹಂಗಲ್ಲ, ಮನೇಲೇ ಇರ್ತೀನಿ. ಧೃತಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅದಕ್ಕಿಂತ ಕೆಲಸ ಬೇಕಾ? ಮಗುನ ನೋಡ್ಕೊಳ್ಳೋದು, ಮಗು ಜೊತೆ ಇರೋದಕ್ಕಿಂತ ಒಂದು ಕೆಲಸ ಬೇಕಾ ಅಲ್ವಾ? ನಿಜವಾಗ್ಲೂ ಎಷ್ಟೋ ಜನ ಟೈಮ್ ಕೊಡೋಕ್ಕಾಗಲ್ಲ ಪುಟ. ಈಗ ಹೌಸ್ ವೈಫ್ಸ್ ಅಂತ ಇರ್ತಾರಲ್ಲ, ಅವ್ರಿಗೇನು ಕೆಲಸ ಇರುತ್ತೆ ಅಂತಾರೆ. ಅವ್ರುಗಳಿಗೆಲ್ಲ ಏನು ಮಾಡಬೇಕು ಅಂದರೆ, ಆ ಥರ ಮಾತಾಡೋರಿಗೆಲ್ಲ ಒಂದು 4 ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಮಗುನ ಇಟ್ಕೊಂಡು ಮನೇಲೆಲ್ಲ ಕೆಲಸ ಮಾಡು ಅಂತ ಹೇಳಬೇಕು. ಅವಾಗ ಗೊತ್ತಾಗುತ್ತೆ ಕಷ್ಟ ಏನು ಅಂತ. ಆಮೇಲೆ ರಘು ಇದ್ದರೆ ಎಸ್ಪೆಷಲಿ ನನಗೆ ವೆನ್ ಹೀ ಈಸ್ ಅರೌಂಡ್ ಅಲ್ಲ, ನನಗೆ ತುಂಬ ಕನ್ವೀನಿಯೆಂಟ್ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಧೃತಿ ಜೊತೆಗೆ ಎದ್ದು ಬಿಡ್ತಾನೆ ರಘು. ಒಂದು ಅರ್ಧ ಗಂಟೆ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಹೇಳ್ತಾನೆ. ಹೇಳೋದು ಸ್ವಲ್ಪ ಲೇಟ್, ಇವ್ರಿಗಿಂತ ಒಂದು ಅರ್ಧ ಗಂಟೆ ಲೇಟ್. ಬಟ್ ಎದ್ದ ಮೇಲೆ ಧೃತಿನ ರೆಡಿ ಮಾಡಿಸೋದು, ಮೋಟಿವೇಟ್ ಮಾಡೋದು ಅವಳನ್ನ, ಆಮೇಲೆ ಅವಳ ಬಟ್ಟೆಗಳನ್ನ ಐರನ್ ಮಾಡೋದು ಎಲ್ಲ ಮಾಡ್ತಾನೆ. ಆಮೇಲೆ ಎವ್ರಿಥಿಂಗ್ ಅವಳನ್ನ ಸ್ಕೂಲಿಗೆ ಕಳಿಸೋವರೆಗೂ ಹಿ ಡಸ್ ಎವ್ರಿಥಿಂಗ್. ಸೊ ಐ ಥಿಂಕ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ವೆನ್ ರಘು ಇಸ್ ನಾಟ್ ಅರೌಂಡ್ ನಾ ಮಾಡ್ತೀನಿ, ರಘು ಇದ್ದಾಗ ರಘುನೇ ಮಾಡ್ತಾರೆ. ಅತ್ತೆ ಮಾವ ಇನ್ನೂ ಮಾಡ್ತಾರೆ ಖಂಡಿತ. ಆ್ಯಕ್ಚುಲಿ ಮುಕ್ಕಾಲು ವರ್ಷ ಅಮ್ಮನೇ ಮಾಡೋದು. ಬಿಕಾಸ್ ನಾನು ಮೇಕಪ್ ಮಾಡ್ಕೊತಿರ್ತೀನಿ. ಐ ಆಮ್ ಶೂಟಿಂಗ್ ಆಲ್ಮೋಸ್ಟ್ ಎವ್ರಿ ಡೇ. ಸೊ ಹಾಗಾಗಿ ಈಗ 2 ಸೀರಿಯಲ್ ಮಾಡ್ತಾ ಇರೋದ್ರಿಂದ ಆಲ್ಮೋಸ್ಟ್ ಎವ್ರಿ ಡೇ ಶೂಟ್ ಮಾಡ್ತಾ ಇರ್ತೀನಿ. ಸೊ ಇಷ್ಟಾಗುತ್ತೋ ಅಷ್ಟು ನನ್ನ ಕೈಲಿ ನಾನು ಅಮ್ಮಂಗೂ ಹೆಲ್ಪ್ ಮಾಡಿದಿರ್ತೀನಿ, ರೆಡಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ. ಜಾಸ್ತಿ ಅಮ್ಮ ಮತ್ತು ಅಪ್ಪ ಮಾಡ್ತಾರೆ ನಾನು ರಘು ಇಲ್ಲದೆ ಇರೋ ಟೈಮಲ್ಲಿ. ಎಸ್. ಒಂದು ನಿಮಿಷ ಉಳಿಸಿ ಏನು ಕತೆ ಮಾಡಿದ್ದೀನಿ ನೋಡು. ಉಳಿಸಿಲ್ಲ, ಅದು ಸಾಯಿಸ್ಬಿಟ್ಟಿದ್ದೀನಿ ಸೀನಾ. ಅದನ್ನೇನೋ ಒಂದು ಮಾಡಿ ಉಳಿಸಿ ಮಗನೆ. I'm sure she'll like it. ಸೊ ನೈಸ್. ಇವಾಗ ಸೇಫ್ ಟ್ರೀ ಝೋನ್ ಬರೆಯೋಣ. ಪರಿಸರನ ಉಳ್ಸೋಕೆ ಹೋಗ್ತಾ ಇರ್ತಾರೆ ಗೊತ್ತಾ ದೊಡ್ಡೋರು. ಈ ಥರ ಟೀ ಶರ್ಟ್ ಎಲ್ಲ ಹಾಕೊಂಡು ಸ್ಲೋಗನ್ಸ್ ಎಲ್ಲ ಹಾಕೊಂಡು ಆ ಥರ ಆಗಿದೆ. ಚೆನ್ನಾಗಾಗಿದೆ ಅಲ್ಲ?
ನೋಡಿ ಹತ್ರ ತೋರಿಸು. ಸೇವ್ ಟ್ರೀಸ್. ನೋಡಿ ಇದು ಜೀವನೂ ಬಂದ್ಬಿಟ್ಟಿದೆ. ನೀರು ಉಳಿಸಿ. ಬಟ್ ನನಗೆ ಟ್ರೀ ಮಾತ್ರ ಸಖತ್ ಇಷ್ಟ ಆಯಿತು. ಥ್ಯಾಂಕ್ಸ್ ಕಂದ. ಟ್ರೀ ಆ್ಯಂಡ್ ಎರಡೂ ಇಷ್ಟ ಆಯಿತು, ಬಟ್ ಟ್ರೀ ಇಸ್ ದ ಹೈಲೈಟ್. ಹಂಗಂತ್ಯ. ಹ್ಞೂ ಎಷ್ಟು ಖುಷಿ, ಎಷ್ಟು ನೆಮ್ಮದಿ, ಹೌದು. ಒಂದು ಕಂಟೆಂಟ್ ಫೀಲಿಂಗು. ಸೀರಿಯಸ್ಲಿ ತುಂಬ ಖುಷಿ ಆಗ್ತಾ ಇದೆ. 11:45. ನನಗೂ ತುಂಬ ಖುಷಿ ಆಯಿತು ನೋಡ್ಕೊಂಡಿದ್ದು, ಇವಳು ಮಾಡೋದನ್ನು ನೋಡಿ ತುಂಬ ಖುಷಿ ಆಯ್ತು ನನಗೆ. ಇಲ್ಲ, ನಂಗೆ ಇದನ್ನೆಲ್ಲ ಮಾಡೋಕ್ಕೆ ತುಂಬ ಇಷ್ಟ ಮೊನ್ನೆ. ಬಟ್ ಇದು ಬೇಗ ಆಯಿತು ಪುಟ್ಟ, ಹಾಫ್ ಅನ್ ಅವರಲ್ಲಿ ಮುಗಿದೋಯ್ತು ಇದು. ಹೌದು, ಇದು ನಮಗೆ ಸ್ಟಾರ್ಟ್ ಅಂದರೆ ಹಿಂಗೆ ಅದೊಂದು ಹಿಡ್ತಾ ಸಿಗಬೇಕು. ನೋಡು, ಅದು ಬರೀ ನೀವು ನಿಮ್ಮ ಮಕ್ಳಿಗೆ ಇದೇ ಥರ ಮಾಡಿರ್ತೀರ. ಅಫ್ಕೋರ್ಸ್ ಎಲ್ಲ ತಂದೆ ತಾಯಂದರು, ಎಸ್ಪೆಷಲಿ ಈಗಿನ ಕಾಲದಲ್ಲಿ ಗಂಡಸರು ನೋಡ್ಕೋಬೇಕು, ನೋಡ್ಕೋಬಾರ್ದು ಅಂತೆಲ್ಲ ಏನಿಲ್ಲ. ಪ್ರತಿಯೊಬ್ಬರು ಹೆಲ್ಪ್ ನೋಡ್ಕೋಬೇಕು ಅಂತೇನಿಲ್ಲ, ಅದೆಲ್ಲ ಒಂದು ಟೈಮಲ್ಲಿತ್ತು. ಬಟ್ ಈಗ ಎಲ್ಲರೂ ಮಾಡಿರ್ತೀರ. ಸೊ ನೀವು ನಿಮ್ಮ ಮಕ್ಕಳಿಗೆ ಈ ಥರ ಮಾಡಿರೋದನ್ನು ನಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ಸುತ್ತೆ. ನಿಮ್ಮ ಮಗುವಿನ ಫಸ್ಟ್ ಪ್ರಾಜೆಕ್ಟ್ ನೀವೇನು ಮಾಡಿದ್ರಿ ಅನ್ನೋದನ್ನ ಕಮೆಂಟ್ಸಲ್ಲಿ ತಿಳಿಸಿ. ಈ ಫಸ್ಟ್ ಪ್ರಾಜೆಕ್ಟ್ ಧೃತಿಗೆ ಸೂಪರ್ ಡೂಪರ್ ಹಿಟ್ ಆಗಲಿ, ಧೃತಿಗೆ ಅಪ್ರಿಸಿಯೇಷನ್ ಸಿಗಲಿ ಅಂತ ನಾವು. ಹೇಗೆ ಕಾಣಿಸುತ್ತೆ ನೋಡೋಣ. ಐ ಆಮ್ ಸೋ ಎಕ್ಸೈಟೆಡ್. ಅವಳಿಗೆ ಹೆಂಗೆ ಕಾಣಿಸುತ್ತೆ ಅಂತ ನೋಡ್ಬೇಕಿದು. ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಪರಿಸರ ಪ್ರೇಮಿ ಥರ ಕಾಣ್ತಾಳೆ ಅವಳು. ಏನದು ಸ್ಟಾರಾ? ಯಾರು ಹಾಕಿದ್ದು? ಹೌದಾ, ಸೋ ಸ್ವೀಟ್. ಎಲ್ಲರೂ ಏನು ಹೇಳಿದ್ರು ನಿಂದು ಟೀ ಶರ್ಟ್ ಮೇಲೆ ಅಂಗಿ ಮೇಲೆ ಇದೆಲ್ಲ ಬರ್ಕೊಂಡು ಹೋಗಿದ್ದಕ್ಕೆ? ಚೆನ್ನಾಗಿ ಚೆನ್ನಾಗಿದೆ ಅಂತ ಹೇಳಿದ್ರಾ? ಓ ಸೂಪರ್ ಸೂಪರ್. ಎಸ್, ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಎಷ್ಟೊಂದು ದಿನ ಆದಮೇಲೆ ನಮ್ದೊಂದು ಹಾರ್ಟು ನಿಮಗೆ.